ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭ ಅಧಿಕವಾಗಿ ಉಂಟಾಗುವ ಸಾಧ್ಯತೆಗಳು ಇದೆ. ವ್ಯಾಪಾರಿಗಳಿಗೆ ಅಭಿಷ್ಟ ಫಲಗಳನ್ನು ಪಡೆಯುವಂಥದ್ದು, ಹೆಚ್ಚಿನ ಸಾಧನೆ ಮಾಡಿ ಇಷ್ಟಾರ್ಥಗಳು ನೆರವೇರುವ ಎಲ್ಲ ಯೋಗಗಳಿದೆ. ಇನ್ನು ವಾಣಿಜ್ಯ ವ್ಯವಹಾರಗಳಿಗೆ ಒಳ್ಳೆಯ ಅಭಿಷ್ಟ ಫಲಗಳು ಹಾಗೆ ಆದಾಯದಲ್ಲಿ ಉತ್ತಮವಾದ ಸಂತೋಷವು ಕಾಣುವ ಸಾಧ್ಯತೆ ಇದೆ. ಕೃಷಿ ಅವಲಂಬಿತರಿಗೆ ಲಾಭದಾಯಕವಾದ ಫಸಲು ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಯೋಧರಿಗೆ ನಿಮ್ಮ ಸಾಧನೆಯು ಪ್ರಶಂಸೆಗೆ ಕಾರಣವಾಗುವ ಸಾಧ್ಯತೆಗಳಿರುತ್ತೆ. ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ ಇದಕ್ಕೆ ಪ್ರಧಾನವಾಗಿ ಮಂಗಳನೇ ಸೇನಾಧಿಪತಿಯಾಗಿರುವುದರಿಂದ, ಅವನು ಸ್ವಕ್ಷೇತ್ರದಲ್ಲಿರುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು, ಸ್ಥಾನಮಾನಗಳು, ಪ್ರಮೋಷನ್ಗಳು ಒದಗಿ ಬರುವಂತಹ ಅಥವಾ ಸರ್ಕಾರದ ಮೂಲದಿಂದ ನಿಮಗೆ ಸಹಾಯವಾಗಿ ಭೂಮಿಯನ್ನು ಪಡೆದುಕೊಳ್ಳುವ ಯೋಗಾದಿಗಳು ಉಂಟಾಗುತ್ತೆ. ಬಹುತೇಕವಾಗಿ ಮೇಷರಾಶಿಯವರಿಗೆ ಶುಭ. ತಾವು ಈ ದಿನ ಆಚರಿಸಬೇಕಾದ ದೇವರ ಪ್ರಾರ್ಥನೆ, ನಾಗದೇವರ ಆರಾಧನೆಗೆ ಮಹತ್ವವನ್ನು ಕೊಡಿ. ಹಾಗೆಯೇ ವಿಶೇಷವಾಗಿ ಈ ದಿನ ರುದ್ರಪಾರಾಯಣವನ್ನು ಮಾಡುವುದನ್ನು ಮರಿಬೇಡಿ. ಇವತ್ತು ವೃಷಭ ರಾಶಿಯವರಿಗೆ ಈ ದಿನ ಪ್ರಗತಿಯ ಪಥದತ್ತ ಸಂಚರಿಸುವ ಎಲ್ಲ ಯೋಗಗಳು, ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಅರಸುವವರಿಗೆ ಉದ್ಯೋಗ ಪ್ರಾಪ್ತಿಯಾಗುವ ಸಾಧ್ಯತೆಗಳು, ವ್ಯಾಪಾರಿಗಳಿಗೆ ಬಹಳ ಇಷ್ಟಪ್ರದವಾದಂತಹ ಲಾಭದಾಯಕವಾದ ತೃಪ್ತಿಯ ಫಲಗಳನ್ನು ಪಡೆಯುವ ಯೋಗಾದಿಗಳು, ಹಾಗೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಳಿಗೆ ಈ ದಿನ ಬಹಳ ದಿನದಿಂದ ನಿರೀಕ್ಷೆ ಮಾಡಿದಂತಹ ಸಂಪತ್ತು ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು, ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡುವ ಯೋಗಾದಿಗಳು ಬಿಲ್ಡಿಂಗ್ ಮತ್ತು ಭೂಮಿ ಸಂಬಂಧಪಟ್ಟ ವ್ಯವಹಾರ ಮಾಡುವವರಿಗೆ ಉಂಟಾಗುತ್ತೆ. ಅವಿವಾಹಿತರಿಗೆ ವಿವಾಹದ ಬಗ್ಗೆ ಚಿಂತನೆಯನ್ನು ಮಾಡುವ, ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶಗಳು ಚೆನ್ನಾಗಿರುತ್ತೆ. ಆದರೂ ಚಿಕ್ಕ ಪುಟ್ಟ ಮಾನಸಿಕ ಒತ್ತಡಗಳಿರುವುದರಿಂದ ಸಮಾಧಾನದಲ್ಲಿ ಇದನ್ನು ನಿರ್ವಹಣೆ ಮಾಡಿಕೊಂಡರೆ ಇಷ್ಟಾರ್ಥ ಪ್ರಾಪ್ತಿಯಾಗುವ ಯೋಗ ವೃಷಭ ರಾಶಿಯವರಿಗಿದೆ. ತಾವು ಈ ದಿನ ಮಾಡಬೇಕಾದ ದೈವಿಕ ಆರಾಧನೆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ, ಸುಬ್ರಹ್ಮಣ್ಯ ಅಷ್ಟೋತ್ತರ ಅರ್ಚನೆಯನ್ನು ಮಾಡಿಕೊಳ್ಳುವುದು, ಪಾರಾಯಣ ಮಾಡುವುದು ಬಹಳ ಒಳ್ಳೆಯದು. ಮಿಥುನ ರಾಶಿ. ಈ ರಾಶಿಯವರಾದ ನಿಮಗೆ ಈ ದಿನ ಭೂಮಿ, ಮನೆ, ವಾಹನ ಇತ್ಯಾದಿಗಳನ್ನು ಪಡೆದುಕೊಳ್ಳುವ ಯೋಗ, ಆರ್ಥಿಕ ಸ್ಥಿತಿಯಲ್ಲಿ ಪ್ರಗತಿಯನ್ನು ಕಾಣುವ ಯೋಗ, ಬ್ಯಾಂಕು ಸೊಸೈಟಿಗಳಿಂದ ನೀವು ಅಪೇಕ್ಷೆಯನ್ನು ಹೊಂದಿದ್ದಂತಹ ಸಂಪತ್ತು ಪ್ರಾಪ್ತಿಯಾಗುವ ಲೋನ್ ಪಡೆದುಕೊಳ್ಳುವಂತಹ ಯೋಗಾದಿಗಳು, ಇನ್ನು ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಅಧಿಕ. ವ್ಯಾಪಾರಿಗಳಿಗೆ ಈ ದಿನ ಅಭಿಷ್ಟ ಫಲಗಳು ಉಂಟಾಗುವ ಎಲ್ಲ ಲಕ್ಷಣ ಇದೆ. ಇನ್ನು ಮಾಧ್ಯಮದಲ್ಲಿ ಕೆಲಸ ಮಾಡುವವರಿಗೆ ಈ ದಿನ ತಮ್ಮ ಕರ್ತವ್ಯಕ್ಕೆ ಪ್ರಶಂಸೆ, ಕೀರ್ತಿ, ಲಾಭಾದಿಗಳು ಉಂಟಾಗುವ ಸಾಧ್ಯತೆಗಳು ಇದೆ. ವಿದ್ಯಾಕ್ಷೇತ್ರದಲ್ಲಿರುವವರಿಗೆ ಈ ದಿನ ಈ ವರ್ಷದ ಒಳ್ಳೆಯ ಅಭಿಷ್ಟ ಫಲಗಳನ್ನು ಪಡೆದುಕೊಳ್ಳುವ ಯೋಗದ ಸಾಂಕೇತಿಕವಾದ ಲಕ್ಷಣಾದಿಗಳು ಉಂಟಾಗುತ್ತೆ. ಬಹುತೇಕವಾಗಿ ಈ ದಿನ ಮಿಥುನ ರಾಶಿಯವರಿಗೂ ಶುಭ ಫಲಗಳು ಅಧಿಕವಾಗಿ ಕಾಣುವಂತಹ ಲಕ್ಷಣ ಚೆನ್ನಾಗಿದೆ. ಇನ್ನು ಕರ್ಕಾಟಕ ರಾಶಿ. ಈ ರಾಶಿಯವರು ನೀವು ಈ ದಿನ ಸ್ವಲ್ಪ ಜಾಗ್ರತೆಯಾಗಿರುವುದು, ಖಿನ್ನತೆಯಿಂದ ಕೂಡಿರುವ ಮನಸ್ಥಿತಿಗಳು, ಕಾರಣವಿಲ್ಲದೆ ಮನಸ್ತಾಪ ವಿವಾದಗಳಿಗೆ ಕಾರಣವಾಗುವುದು, ವ್ಯವಹಾರ ಕ್ಷೇತ್ರದಲ್ಲಿ ಕಲಹ, ನಷ್ಟ, ಚೋರಭಯಾದಿಗಳುಂಟಾಗುವುದು, ಅದಲ್ಲದೆ ನಿಮ್ಮ ಬೇಜವಾಬ್ದಾರಿಯಿಂದಾಗಿ ಕೆಲವು ಅದ್ಭುತವಾದ ವಿಚಾರಗಳನ್ನು ಮರೆತು ಬಿಡುವಂತಹ ಸಾಧ್ಯತೆಗಳು ಅಥವಾ ನಷ್ಟವಾಗುವ ಯೋಗಾದಿಗಳು ಅಧಿಕವಾಗಿ ಉಂಟಾಗುವ ಸಾಧ್ಯತೆ, ಕಾರಣವಿಲ್ಲದೆ ಆಪಾದನೆಗಳು, ರಾಜಭಯಾದಿಗಳು ಅಥವಾ ಕೋರ್ಟು ಕಚೇರಿಯ ಸಮಸ್ಯೆಗಳು ಎದುರಾಗುವಂತಹ ಲಕ್ಷಣಗಳು ಜಾಸ್ತಿಯಾಗಿದೆ. ನಿಮ್ಮದೇ ಸರಿ ಅಂದುಕೊಳ್ಳುವ ತೀರ್ಮಾನಗಳಿಂದ ನಿಮಗೆ ಅಗೌರವ, ಪರಾಜಿತರಾಗುವ ಯೋಗಾದಿಗಳು ಉಂಟು. ಅದರಿಂದ ಇವತ್ತು ಯಾವುದೇ ಕರ್ತವ್ಯದ ವಿಚಾರದಲ್ಲಿಯೂ ಅಥವಾ ಅನಿರೀಕ್ಷಿತವಾಗಿ ಬರುವ ವಿವಾದಗಳ ದಿಂದ ದೂರವಾಗಿ ಸಮಾಧಾನದಲ್ಲಿ ಈ ದಿನವನ್ನು ನೀವು ಸಾಂತ್ವನವಾಗಿ ನಿರ್ಣಯಿಸಿಕೊಂಡರೆ ಒಳ್ಳೆಯ ಫಲ ಉಂಟಾಗಬಹುದು. ತಾವು ಮಾಡಬೇಕಾದದ್ದು ದುರ್ಗಾದೇವಿಯ ಪ್ರಾರ್ಥನೆಯನ್ನು ಹಾಗೆ ನಾಗದೇವರ ಸೇವೆಯನ್ನು ಮಾಡುವುದು ಒಳ್ಳೆಯದು. ಸಿಂಹರಾಶಿ. ಲಾಭಪ್ರದವಾದಂತಹ ದಿನ, ಅಭಿವೃದ್ಧಿಯ ಪಥದಲ್ಲಿ ಸಂಚರಿಸುವಂತಹ ದಿನ, ಬಹಳ ಸಮಯದಿಂದ ವಿವಾಹಕ್ಕಾಗಿ ನಿರೀಕ್ಷೆ ಮಾಡಿದವರಿಗೆ ವಿವಾಹ ಪ್ರಾಪ್ತಿಯಾಗುವಂತಹ ದಿನ, ಭೂಮಿ ಪಡೆದುಕೊಳ್ಳುವಂತಹ ದಿನ, ಕೋರ್ಟು ಕಚೇರಿಯ ವ್ಯಾಜ್ಯದಿಂದ ಮುಕ್ತವಾಗುವಂತಹ ದಿನ, ವ್ಯವಹಾರದಲ್ಲಿ ಹೊಸದನ್ನು ಸೇರಿಸಿಕೊಳ್ಳುವಂತಹ ಅಭಿಷ್ಟ ಫಲ. ವ್ಯಾಪಾರಸ್ಥರಿಗೆ ಈ ದಿನ ವ್ಯಾಪಾರದಲ್ಲಿ ಒಳ್ಳೆಯ ದುಪ್ಪಟ್ಟು ಲಾಭಾದಿಗಳನ್ನು ಗಳಿಸುವಂತಹ ಒಳ್ಳೆಯ ದಿನ. ಅಪರಿಚಿತರೊಂದಿಗೆ ವ್ಯವಹಾರ ಬೇಡ. ಈ ದಿನ ಬಹುತೇಕವಾಗಿ ಸಿಂಹರಾಶಿಯವರಿಗೆ ಒಳ್ಳೆಯ ಅವಕಾಶಗಳು ಎದುರಿಗೆ ಬಂದು ನಿಲ್ಲುವಂತಹ ಸಾಧ್ಯತೆ ಇದೆ.
ಇದನ್ನು ಸಾಧನಾಪೂರ್ವಕವಾಗಿ ಪಡೆದರೆ ಇಷ್ಟಾರ್ಥ ಸಿದ್ಧಿ.